ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ರುಚಿಯಾದ ದೋಸೆಯ ರೆಸಿಪಿ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ನಾನು 2 ಕಪ್ಪಷ್ಟು ದೋಸೆ ಅಕ್ಕಿನ ತಗೊಂಡು ನೆನೆಸಿದ್ದೆ. ಇಲ್ಲಿ 2 ಗಂಟೆ ಅಕ್ಕಿ ನೆನೆಸಿದ್ರು ಸಾಕು, ಬೆಳ್ತಿಗೆ ಅಕ್ಕಿ. ಹಾಗೆಯೇ ನಾನು ಬೆಳಿಗ್ಗೆ ನೆನೆಸಿ ಈ ಸಂಜೆಯ ಹೊತ್ತಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಉಪ್ಪೇನು ಹಾಕಲಿಲ್ಲ, ಹಾಗೇ ಗ್ರೈಂಡ್ ಮಾಡಿ ನಾವು ಓವರ್ನೈಟ್ ಇದನ್ನು ಹಾಗೆಯೇ ಇಡೋದು, ಬೆಳಿಗ್ಗೆ ದೋಸೆ ಮಾಡುವಂಥದ್ದು. ಆ ರೀತಿ ಮಾಡೋದು ಈ ದೋಸೆನ. ನೋಡಿ ಇಲ್ಲಿ ಈಗ 2 ಕಪ್ ಅಕ್ಕಿ ಇದೆ ಅಲ್ವಾ, ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಆಯಿತು. ತುಂಬ ನೀರು ಮಾಡಲಿಲ್ಲ, ಗಟ್ಟಿಯೇ ಇದೆ. ಗ್ರೈಂಡ್ ಮಾಡಲಿಕ್ಕೆ ಎಷ್ಟಾಗ್ತದೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡಿದ್ದು. ಉಪ್ಪು ಏನೂ ಹಾಕ್ಕೊಳ್ಳಿಲ್ಲ. ಹಾಗೆಯೇ ಮುಚ್ಚಿ ಇಡುವ, ಇದಲ್ಲಿಗೆ ಹುಳಿ ಬರಲಿ. ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡೆ. ಕೈಯಲ್ಲಿ ಈ ಥರ ಕಲಸಿ ಇಡೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಅದು ಹುಳಿ ಬಂದಿರ್ತದೆ, ಅದಕ್ಕೋಸ್ಕರ. ಇನ್ನು ಮುಚ್ಚಿ ಇಡುವ, ಬೆಳಿಗ್ಗೆ ಹೇಗಾಗ್ತದೆ ನೋಡುವ. ಬೆಳಿಗ್ಗೆ ನೋಡಿ ಇಲ್ಲಿ ಒಂದು 10-12 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಈಗ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ಹಿಟ್ಟು ನೋಡಿ ಹೇಗಾಗಿದೆ ಅಂತೇಳಿ. ಈಗ ನಾವು ಪೇಸ್ಟ್ ಮಾಡ್ಕೊಂಡಂಥ ಬಾಳೆಹಣ್ಣಿದೆ ಅಲ್ವಾ, ಇದರ ಜೊತೆಗೆ ನಾವು ನಿನ್ನೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ದೋಸೆ ಹಿಟ್ಟು, ಅದನ್ನು ಒಟ್ಟಿಗೆ ಹಾಕೋದು. ಇದರಿಂದಾಗಿ ಅದು 2 ಕೂಡ ಒಟ್ಟಿಗೆ ಚೆನ್ನಾಗಿ ಬ್ಲೆಂಡ್ ಆಗ್ತದೆ, ಅದಕ್ಕೋಸ್ಕರ. ಇಲ್ಲದ್ರೆ ಪಾತ್ರೆಗೆ ಹಾಕಿಕೊಂಡು ಹಾಗೆಯೇ ಕಲಿಸ್ಬೋದು, ಅದು ತುಂಬ ಕಷ್ಟ ಆಗೋದ್ರಿಂದ ನಾನು ಮಿಕ್ಸಿಗೆ ಹಾಕಿ ಒಮ್ಮೆ ಎಲ್ಲವನ್ನು ಬ್ಲೆಂಡ್ ಮಾಡಿಕೊಂಡೆ. ಈಗ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕು. ಅದಕ್ಕೆ ಎಷ್ಟು ಬೇಕು ನೀರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸಿಕೊಳ್ಳೋದು. ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಇದು ಬಾಳೆಹಣ್ಣು, ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ನಿಮಗೆ ದೋಸೆ ಸಿಹಿಯಾಗಿ ಬೇಕು ಅಂತಿದ್ರೆ ಇಲ್ಲಿ ಈಗ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಬೆಲ್ಲವನ್ನು ಸೇರಿಸಿಲ್ಲ, ಹಾಗೇ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿರ್ತದೆ, ಬಾಳೆಹಣ್ಣಿನ ಫ್ಲೇವರ್. ದೋಸೆ ಸಾಫ್ಟಾಗಿ ಬರ್ತದೆ. ನಿಮಗೆ ಆಗಿ ಬೇಕು ಅಂತಿದ್ರೆ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ನಾವು ಸರಿ ಮಾಡಿಕೊಳ್ಳುವ. ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು, ತುಂಬ ತೆಳು ಮಾಡ್ಕೊಳ್ಳೋದು ಬೇಡ. ಈ ಬಾಳೆಹಣ್ಣು ದೋಸೆ ಸ್ವಲ್ಪ ಉದ್ದಿನ ದೋಸೆ ಹಿಟ್ಟು ಹೇಗಿದೆ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ನೋಡಿ ಈಗ ಹಿಟ್ಟು ರೆಡಿ ಆಯಿತು. ಇನ್ನು ದೋಸೆಯನ್ನು ಮಾಡಿಕೊಳ್ಳುವ. ಇದಕ್ಕೆ ಚಟ್ನಿ ಆದರೂ ಮಾಡ್ಕೊಳ್ಬೋದು ನೀವು, ಅಥವಾ ಹಾಗೇ ತಿನ್ಬೋದು. ಯಾಕೆಂದರೆ ಬಾಳೆಹಣ್ಣಿದು ಫ್ಲೇವರ್ ಚೆನ್ನಾಗಿರ್ತದಲ್ವ, ಪರಿಮಳವಾಗಿ. ತುಪ್ಪ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರ್ತದೆ. ಇದನ್ನು ತುಂಬ ಉಜ್ಜೋದು ಏನೂ ಬೇಡ, ಹಾಕಿ ಹಾಗೇ ಇಡಬೇಕು. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳೋದು, ಆಮೇಲೆ ತುಪ್ಪ ಹಾಕ್ಕೊಳ್ಳೋದು. ಇದು ಹೀಗೆ ಬೇಯಿಸ್ಕೊಳ್ಬೇಕಾದ್ರೆ ಘಮ ಘಮ ಅಂತ ಬರ್ತಾ ಇರ್ತದೆ ಮನೆಯಲ್ಲಿ. ಯಾಕೆಂದರೆ ಬಾಳೆಹಣ್ಣನ್ನು ಬೇಯಿಸ್ಕೊಳ್ಬೇಕಾದ್ರೆ ಪರಿಮಳ ತುಂಬ ಚೆನ್ನಾಗಿರ್ತದೆ. ಯಾವಾಗಲೂ ದೋಸೆ ಇಂಥ ಕಣ್ಣು ಬರುವ ದೋಸೆನ ನಾವು ಮುಚ್ಚಬೇಕಾದ್ರೆ ಒಂದು 5 ನಿಮಿಷ ಓಪನ್ ಆಗಿ ಇಡಬೇಕು, ಆಮೇಲೆ ಮುಚ್ಚಿಕೊಳ್ಬೇಕು. ಆಗ ಅದು ಕಣ್ಣು ಬರ್ತದೆ. ನೋಡಿ ಈಗ ನಮ್ಮ ರುಚಿಯಾದ ಬಾಳೆಹಣ್ಣು ದೋಸೆ ರೆಡಿ ಆಯಿತು. ಮನೆಯಲ್ಲಿ ಒಮ್ಮೊಮ್ಮೆ ತುಂಬ ಬಾಳೆಹಣ್ಣು ತಿನ್ನಲಿಕ್ಕೆ ಆಗದೆ ಹಾಗೇ ವೇಸ್ಟ್ ಆಗ್ತಾ ಇರ್ತದೆ. ಅಂಥ ಟೈಮಲ್ಲಿ ನಾವು ಈ ಥರ ದೋಸೆನ ಮಾಡ್ಕೊಳ್ಬೋದು. ತುಂಬ ಹಣ್ಣಾದರೆ ಬಾಳೆಹಣ್ಣು ತಿನ್ನಲಿಕ್ಕೆ ಕೂಡ ರುಚಿ ಅಂತ ಅನಿಸೋದಿಲ್ಲ, ಅದಕ್ಕೋಸ್ಕರ. ನೋಡಿ ಈ ಥರ ಕೂಡ ದೋಸೆ ಮಾಡ್ಕೊಳ್ಬೋದು. ಇನ್ನು ಸಣ್ಣ ಸಣ್ಣ ಪುಟ್ಟು ದೋಸೆ ಅಂತ ಹೇಳ್ತೇವೆ ನಾವು. ಮಕ್ಕಳಿಗೆಲ್ಲ ನಾವು ಈ ಥರ ಪುಟ್ಟು ದೋಸೆಯನ್ನು ಮಾಡಿಕೊಡ್ತೇವೆ, ಸಣ್ಣಕ್ಕೆ ಹೊಯ್ಯೋದು. ಅದು ತುಂಬ ಕ್ಯೂಟಾಗಿರ್ತದೆ, ಹಾಗೂ ತಿನ್ನಲಿಕ್ಕೆ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ. ಇದನ್ನು ಸ್ವಲ್ಪ ಸೌಟಲ್ಲಿ ಹಾಕಿ ಉಜ್ಜಿದ್ರೆ ಅದಷ್ಟು ಚಪ್ಪಟೆ ಆಗಿ ಬರ್ತದೆ. ಆದ ಕಾರಣ ಅದನ್ನಷ್ಟು ಉಜ್ಜಬಾರ್ದು, ಒಂದು ಸ್ವಲ್ಪ ಜಸ್ಟ್ ಸೌಟನ್ನು ಟಚ್ ಮಾಡಿದರೆ ಸಾಕು. ಹಾಗೆಯೇ ಬೇಯಲಿ, ಒಂದು 2-3 ನಿಮಿಷ ತಗೊಳ್ತದೆ ಇದು ಬೇಯಲಿಕ್ಕೆ. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ದೊಡ್ಡ ಉರಿಯಲ್ಲಿ ಮಾಡಿದ್ರೆ ಬಾಳೆಹಣ್ಣು ಹಾಕಿದ್ದಲ್ಲ ಸ್ವಲ್ಪ ಕಪ್ಪಾಗ್ತದೆ, ಅದಕ್ಕೋಸ್ಕರ ಸಣ್ಣ ಉರಿಲೇ ಬೇಯಿಸ್ಕೊಳ್ಬೇಕು. ಈ ದೋಸೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಈ ದೋಸೆಗೆ ಬೆಲ್ಲ ಏನು ಹಾಕದ ಕಾರಣ ಚಟ್ನಿ ಜೊತೆಗೆ ಚೆನ್ನಾಗಿರ್ತದೆ. ಚಟ್ನಿ ಬೇಕಾದರೆ ಮಾಡ್ಕೊಳ್ಬೋದು ಚಟ್ನಿಯಲ್ಲಿ. ಹಾಗೆ ಅಥವಾ ಬೆಲ್ಲದ ರವೆ ಅಂತೇಳಿ ಮಾಡ್ಕೊಳ್ತೇವೆ. ಬೆಲ್ಲವನ್ನು ಕುದಿಸಿ
ಜೇನಿನ ರೀತಿಯಲ್ಲಿ ಮಾಡ್ಕೊಳ್ತೇವೆ ನಾವು, ಅದನ್ನು ಬೆಲ್ಲ ರವೆ ಅಂತ ಹೇಳ್ತೇವೆ. ಆ ಬೆಲ್ಲ ರವೆಯನ್ನು ಉಪಯೋಗಿಸ್ಕೊಂಡು ಕೂಡ ಈ ದೋಸೆಯನ್ನು ತಿನ್ಬೋದು, ಸಿಹಿ ಇಷ್ಟ ಇದ್ದರೆ. ನೋಡಿ, ಈಗ ಪುಟ್ಟು ಪುಟ್ಟು ದೋಸೆ ರೆಡಿ ಆಯಿತು. ಈಗ ನಮ್ಮ ಸೂಪರಾದ ಟೇಸ್ಟಿಯಾದ ಬಾಳೆಹಣ್ಣಿನ ದೋಸೆ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಈಗ ರುಚಿಯಾದ ದೋಸೆ ರೆಡಿ ಆಯಿತು. ಹೀಗೇ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ತಿಳಿಸಿ ಕಮೆಂಟಲ್ಲಿ. ಹೀಗೇ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೊ